ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಯಾವಾಗಲೂ ನನ್ನ ಮಾರ್ನಿಂಗ್ ರೂಟೀನ್ ನೋಡಿ ನಿಮಗೂ ಕೂಡ ಬೋರ್ ಆಗಿರುತ್ತಲ್ವಾ. ಸೊ ಬನ್ನಿ, ಇವತ್ತು ನಾನು ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ನನಗೆ ಏನೇನು ಕೆಲಸ ಇರುತ್ತೆ, ಇವತ್ತು ನಾನು ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಈ ಸಾಂಬಾರು ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಒಂದು ಸಾಂಬಾರು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಮಠದಲ್ಲಿ ಸಾಂಬಾರು ಇರುತ್ತಲ್ಲ, ಸೊ ಆ ಟೇಸ್ಟ್ ಕೊಡುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೇ ಒಂದು ಬೇಳೆ ಸಾಂಬಾರು ಮಾಡೋದಕ್ಕೂ ಮುಂಚೆ ಫಸ್ಟು ಬೇಳೆ ನನಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟನ್ನು ನೆನೆ ಇಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು, ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಹಾಗೆ ಅದು ಬೇಳೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಹಾಗಾಗಿ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ. ಸೊ ಇದನ್ನು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ರು, ಇದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟು ನಾನು ಮೊಳಕೆ ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟಿರೋ ತೊಗರಿಬೇಳೆ, ಟೊಮೆಟೊ, ಈರುಳ್ಳಿ, ಹಾಗೆ ಒಂದು ಚಿಟಿಕೆ ಅರಿಶಿನ, ಕಾಯಿ ತುರ್ಕೊಂಡಿರೋದು, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ಒಂದೆರಡು ಲೋಟ ನೀರು ಹಾಕ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಈ ಸಾಂಬಾರು ಕೂಡ ರೆಡಿ ಆಗುತ್ತೆ. 2 ವಿಷಲ್ ಸಾಕು. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒನ್ ಟೈಮ್ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಇದ್ರ ಜೊತೆ ನೆಂಚ್ಕೊಳ್ಳೋಕೆ ನೀವೇನಾದರೂ ಮಾಡ್ಕೊಳ್ಬೋದು. ಸೊ ಇವಾಗ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆ ರಸ ಬಿಟ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಹುರುಳಿಕಾಳಿಂದು. ಈಗ ಈ ಸಾಂಬಾರು ಸ್ಮ್ಯಾಶ್ ಮಾಡ್ಕೊಂಡಾಯಿತು. ಈಗ ಒಗ್ಗರಣೆ ಹಾಕ್ಕೊಳ್ಬೇಕು. ಇದಕ್ಕೆ ಒಗ್ಗರಣೆ ಅಂದರೆ ನಾರ್ಮಲಾಗಿ ಕರಿಬೇವು, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆ, ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಸಾಂಬಾರನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ನಿಮಗೆ ಇನ್ನೂ ತೆಳುಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಸಾಂಬಾರು ತುಂಬಾ ನೀರಾಯಿತು ಅಂತಂದರೆ ಅದು ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ, ಈಗ ಬೇಳೆ ಇದೆಲ್ಲ, ಒಂದು ಸೌಟ್ ಬೇಳೆ ತೊಗೊಂಡು ಒಂದು ತಟ್ಟೆಲ್ಲ ಹಾಕ್ಕೊಂಡು ತಣ್ಣಗಾದಮೇಲೆ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಇದಕ್ಕೆ ಯಾವುದೇ ರೀತಿ ನಾನು ಸಾಂಬಾರು ಪೌಡರ್ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಇದು ನ್ಯಾಚುರಲಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಸಿಂಪಲಾಗಿ ಸಾಂಬಾರಿದು. ಹಾಗೆ ಅವರೆಕಾಳು ಕೂಡ ನೆನೆ ಇಟ್ಟಿದ್ದೆ. ಚಿಲ್ಕ ಅವರೆಕಾಳು ಸಾಂಬಾರು ಮಾಡಬೇಕು ಅಂತೇಳಿ ನೆನೆ ಇಟ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಇದನ್ನೆಲ್ಲ ಬಿಡಿಸ್ಕೊತ ಕೂತಿದ್ದೆ. ಸೊ ಇವಾಗ ನೆಕ್ಸ್ಟ್ ಡೇ ಇದು ನೆನೆ ಇಟ್ಕೊಂಡಿದ್ದೀನಿ. ಈ ಸಾಂಬಾರು ಆಲ್ರೆಡಿ ನಮ್ಮ ಅತ್ತೆ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದಾರೆ. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು ನಾನಿಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಹೋಮ್ ಮೇಡ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಿತ್ತಳೆ ಹಣ್ಣಿಂದು ಸೀಸನ್ ಆಗಿರೋದ್ರಿಂದ ಕಿತ್ತಳೆ ಹಣ್ಣು ಸಿಪ್ಪೆ ಕೂಡ ಹಾಕಿದ್ದೀನಿ. ಹಾಗೆ ನಿಂಬೆಹಣ್ಣಿನ ಜ್ಯೂಸು ಅದು ಯೂಸ್ ಮಾಡ್ಕೊಂಡ್ಮೇಲೆ ಸಿಪ್ಪೆ ಕೂಡ ಹಾಗೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವೆರಡನ್ನೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಒಂದು 1/4 ಗಂಟೆ 20 ನಿಮಿಷ ನೀಟಾಗಿ ಅದೆರಡರದ್ದು ರಸ ಬಿಟ್ಕೊಳ್ಳುತ್ತೆ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಗೊತ್ತಾ. ಇದು ಆರಿದ್ಮೇಲೆ ಕೆಳಗಡೆ ಇಳಿಸಿ ಫಿಲ್ಟರ್ನ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸೋಡಾ, ಸ್ವಲ್ಪ ನಾನು ಒಂದು 1/4 ಟೇಬಲ್ ಸ್ಪೂನು ಕಂಫರ್ಟ್ ಹಾಕ್ತೀನಿ. ಸಖತ್ ಘಮ ಘಮ ಅಂತಿರುತ್ತೆ. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟು ಹೋಮ್ ಮೇಡ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಇದನ್ನು ನಾನು ಹಾಗೆ ಫಾಲೋ ಮಾಡ್ತಿದ್ದೀನಿ. ನಾವು ಯಾವಾಗಲೂ ಲೆಮನ್ ಟೀ ಕುಡಿತಾ ಇದ್ದೀವಿ. ಸೊ ಹಂಗಾಗಿ ಅದನ್ನು ನಾನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಲೆಮನ್ ಏನಕ್ಕೆ ಯೂಸ್ ಮಾಡಿದ್ರು, ಹಣ್ಣು ನಾರ್ಮಲಾಗಿ ತಂದೆ ತೊಗೊಂಬಂದಿರ್ತೀವಿ ಸೀಸನ್ಗೆ, ಹಂಗಾಗಿ ಸಿಪ್ಪೆ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅವೆರಡನ್ನೂ ನಾನು ಹಾಕಿ ನೀಟಾಗಿ ಕುದಿಸಿ ಒಂದು ಲಿಕ್ವಿಡ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೋಪ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ ಸ್ಕಿನ್ ಟೈಪ್ಸಲ್ಲಿ ಕೂಡ ಯೂಸ್ ಮಾಡ್ಬೋದು. ವಿವೆಲ್ ಸೋಪ್ ಇದು. ಇದಕ್ಕೆ ವಿಟಮಿನ್ ಇ ಇಂಗ್ರೀಡಿಯೆಂಟ್ ಕೂಡ ಹಾಕಿದ್ದಾರೆ. ಹಾಗೆ ಲೋಟಸ್ ಆಯಿಲಿಂದ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ನರಿಷ್ ಆಗುತ್ತೆ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣುತ್ತೆ. ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.